ನಮಸ್ಕಾರ. IPL ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ನಿನ್ನೆ 2 ಮ್ಯಾಚ್ಗಳು ನಡೆದಿದ್ವು. ಒಂದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಿದ್ರು. ಗುಜರಾತ್ ವಿರುದ್ಧ ಚೆನ್ನೈ ತಂಡ 83 ರನ್ಗಳ ಜಯವನ್ನ ಸಾಧಿಸಿದೆ. ಇನ್ನೊಂದು ಮ್ಯಾಚ್ನಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಹಾಗೂ ಕೋಲ್ಕತಾ ನೈಟ್ ರೈಡರ್ಸ್ ನಡುವೆ ಪಂದ್ಯ ನಡೆದಿತ್ತು. ಈ ಪಂದ್ಯದಲ್ಲಿ ಹೈದರಾಬಾದ್ ತಂಡ ಕೋಲ್ಕತಾ ವಿರುದ್ಧ 110 ರನ್ಗಳ ಭರ್ಜರಿ ಜಯವನ್ನ ಸಾಧಿಸಿದೆ. ಇವತ್ತಿನ ಮ್ಯಾಚ್ ನೋಡೋದಾದ್ರೆ ಪಂಜಾಬ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ಮುಖಾಮುಖಿಯಾಗ್ತಿದ್ದಾರೆ. ನಾಳೆ ನಮ್ಮ RCB ಮ್ಯಾಚ್ ಕೂಡ ಇದೆ. ಬೇರೆ ತಂಡಗಳ ಗೆಲುವು RCB ತಂಡದ ಮೇಲೆ ಹೇಗೆ ಪ್ರಭಾವ ಬೀರ್ತಾ ಇದೆ, ಇದರ ಜೊತೆಗೆ ನಮ್ಮ RCB ತಂಡ ಟಾಪ್ 1 ನಲ್ಲಿ ಬರುವಂತಹ ಚಾನ್ಸ್ ಇದೆಯಾ, ಇದೆಲ್ಲದರ ಬಗ್ಗೆ ಇವತ್ತಿನ ಡಿಸ್ಕಷನ್ ಅಲ್ಲಿ ಮಾತಾಡೋಣ. ಸೊ ಮೊದಲಿಗೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ ಗಳನ್ನ ವೆಲ್ಕಮ್ ಮಾಡಿಬಿಡೋಣ. ಕ್ರೀಡಾ ವರದಿಗಾರರಾಗಿರುವಂತಹ ಪ್ರೇಮ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಜೊತೆಗೆ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಎಸ್ ಸರ್, ಪ್ರೇಮ್ ಸರ್, ನಿಮ್ಮಿಂದ ಶುರು ಮಾಡೋದಾದ್ರೆ RCB ತಂಡಕ್ಕೆ ನಂಬರ್ 1 ಆಗುವಂತಹ ಚಾನ್ಸ್ ಇದೆಯಾ ಅಂತ? 100% ಇದೆ ಮೇಡಮ್. ಯಾಕಂದ್ರೆ ಕೊನೆಯ ಪಂದ್ಯವನ್ನ ಭರ್ಜರಿಯಾಗಿ ಗೆದ್ರೆ ರನ್ ರೇಟ್ ಆಧಾರದ ಮೇಲೆ ನೋಡೋದಾದ್ರೆ GTಗಿನ ನಾವು 0.5 ಈ ಹಂತಕ್ಕೇನೆ ಹೆಚ್ಚಿದ್ದೀವಿ. ಯಾಕಂದ್ರೆ GT ಮ್ಯಾಚ್ ಹೀನಾಯವಾಗಿ ಸೋತಿರೋದ್ರಿಂದ ನಮ್ದು ನೆಟ್ ರನ್ ರೇಟ್ ಹೆಚ್ಚಿದೆ. ಒಂದು ವೇಳೆ ನಾವು ಲಾಸ್ಟ್ ಮ್ಯಾಚನ್ನು ನಾಳೆ ಏನಿದೆ ಅಲ್ವಾ ಲಕ್ನೋದಲ್ಲಿ, ಆ ಮ್ಯಾಚನ್ನು ಏನಾದರೂ ಗೆದ್ದರೆ 100% ಟಾಪ್ 1ಗೆ ಹೋಗ್ತೀವಿ. ಇವತ್ತು ನಡೆಯೋ ಮ್ಯಾಚಲ್ಲೂ ಕೂಡ ಅಷ್ಟೇ ಪಂಜಾಬ್ ಆರ್ ಮುಂಬೈ ಏನು ಗೆಲುವನ್ನು ಸಾಧಿಸ್ತವೆ ಆ ತಂಡಗಳು ಕೂಡ ಅಷ್ಟೇ ಟಾಪ್ 1 ಮತ್ತೆ ಟಾಪ್ 2 ಸ್ಥಾನವನ್ನು ಭದ್ರಪಡಿಸ್ಕೊಳ್ತವೆ. RCB ಜೊತೆ ಯಾವ್ದು ಆಡುತ್ತೆ ಅಂತಾನೆ ನಮ್ಗೆ ಇವತ್ತೇ ಕನ್ಸಿಡರ್ ಆಗಿಬಿಡುತ್ತೆ. ಇಲ್ಲ ಪಂಜಾಬ್ ಇಲ್ಲ ಮುಂಬೈ ಬರುತ್ತೆ ಅಷ್ಟೇ. ಇನ್ನು ನೀವು ಹೇಳಿದಂಗೆ ನಂಬರ್ 1 ಸ್ಥಾನಕ್ಕೆ ಒಂದು ಸದಾವಕಾಶ ಇದೆ. ಕೊನೆ ಮ್ಯಾಚನ್ನು ಗೆದ್ರೆ ನಾವು 100% ಟಾಪರ್ ಆಗ್ತೀವಿ ಟೇಬಲಲ್ಲಿ. ಒಂದು ವೇಳೆ ಮಳೆ ಬಂದು, ಮಳೆ ಮುನ್ಸೂಚನೆ ಹೇಳ್ತಾ ಇದ್ದಾರೆ, ಒಂದು ವೇಳೆ ಮಳೆ ಬಂದರೂ ಕೂಡ ಅಂಕ ಹಂಚಿದ್ರು ಕೂಡ ನಾವೇನು ಮಾಡ್ತೀವಿ, ಟಾಪ್ 2 ಸ್ಥಾನದಲ್ಲೇ ಮುಂದುವರಿತೀವಿ. ಯಾಕಂದ್ರೆ GTಗಿನ ನಮ್ಮದು ರನ್ ರೇಟ್ ಹೆಚ್ಚಿದೆ. ಅದು ಭಾಳ ಲಕ್ಕಿ 0.5 ರೇಂಜಿಗಿದೆ ನಮಗೆ. ಮೇ ಬಿ ಆ ಕಾರಣಕ್ಕೋಸ್ಕರ ಸೆಕೆಂಡ್ ಪ್ಲೇಸಲ್ಲೂ ಇರ್ತೀವಿ. ಹಾಗಾಗಿ ಟಾಪ್ 1, 2 ಎರಡೂ ಸ್ಥಾನಗಳಲ್ಲಿ ಯಾವುದು ಬೇಕಾದರೂ ಇದೆ, ಅದು RCB ಕೈಯಲ್ಲಿದೆ. ಒಂದು ವೇಳೆ ಗೆದ್ದರೆ ನಾವು ನಂಬರ್ 1, ಒಂದು ವೇಳೆ ಸೋತ್ರೆ 2ನೇ ಸ್ಥಾನದಲ್ಲಿ ಇರ್ತೀವಿ. ಅಥವಾ ಮಳೆ ಏನಾದರೂ ಬಂದು ರದ್ದಾಗಿ ಪಾಯಿಂಟ್ ಹಂಚಿದ್ರು ಕೂಡ 2ನೇ ಸ್ಥಾನದಲ್ಲೇ ಇರ್ತೀವಿ. ಎಸ್ ಸರ್, ಪಾಟೀಲ್ ಸರ್, ನಿನ್ನೆ GT ಸೋತಿದ್ದು ಪಾಯಿಂಟ್ಸ್ ಟೇಬಲ್ ಮೇಲೆ ಹೆಂಗೆಲ್ಲ ಪ್ರಭಾವ ಬೀರುತ್ತೆ ಅಂತ? ತುಂಬಾ ಪ್ರಭಾವ ಬೀರುತ್ತೆ ನೋಡಿ. ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಎಲ್ಲರೂ ಕೂಡ ಈಗ GT ಸೋತ್ರು, CSK ಗೆದ್ರು, ಅದೆಲ್ಲ ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ನಮ್ಮ RCB ಎಲ್ಲಿಂದ ಎಲ್ಲಿಗೆ ಬಂತು, ಏನಾಗತ್ತೆ ಅನ್ನೋದು ಅದಕ್ಕೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಒಂದೇನು ಅಂತಂದ್ರೆ, ನಾಳೆಯ ಪಂದ್ಯವನ್ನ RCB ಗೆದ್ರೆ ನಂಬರ್ 1, ನಂಬರ್ 2 ಅಲ್ಲಿ ಇರುತ್ತೆ. ಸೋತ್ರೆ ನೀವು 3, 4 ಅಲ್ಲೇ ಆಡಬೇಕು, ಬೇರೆ ನಿಮಗೆ ಆಪ್ಷನ್ ಇಲ್ಲ. ಇದು ಕ್ಲಿಯರ್ ಕಟ್ ಆಗಿ. ಅದು ಹೆಂಗೆ ಅಂತಂದ್ರೆ, ಇವತ್ತಿನ ಪಂದ್ಯ ಮುಂಬೈ ಮತ್ತೆ ಪಂಜಾಬ್ ನಡುವೆ ನಡೀತಾ ಇದೆ. ಇದರಲ್ಲಿ ಯಾರೇ ಗೆಲ್ಲಿ ನೋಡಿ, ಮುಂಬೈ ಗೆದ್ರೆ ಏನಾಗುತ್ತೆ, 18 ಪಾಯಿಂಟ್ ಆಗುತ್ತೆ ಅವ್ರದ್ದು. ಓಕೆ, ಇಲ್ಲಿ ಪಂಜಾಬ್ ಗೆದ್ರೆ ಎಷ್ಟಾಗತ್ತೆ, ಅವ್ರದ್ದು 19 ಪಾಯಿಂಟ್ ಆಗುತ್ತೆ. ಇಲ್ಲಿ ನಾಳೆ ನಾವು ಯಾವುದೇ ಇದಿರಲಿ, ಈಗ ಮುಂಬೈ ಹೋಯ್ತು ಅಂದರೆ ಅದು ಇವತ್ತು ಮುಂಬೈ ಗೆದ್ರೆ ಅದು ನಂಬರ್ 1 ಆಗುತ್ತೆ, ಪಂಜಾಬ್ ಗೆದ್ರೆ ಅದು ನಂಬರ್ 1 ಆಗುತ್ತೆ. ಯಾಕಂದ್ರೆ ಮುಂಬೈದವ್ರದ್ದು ರನ್ ರೇಟ್ ಚೆನ್ನಾಗಿರೋದು ಕಾರಣಕ್ಕಾಗಿ ಅವ್ರು GT ಅವ್ರನ್ನ ಹಿಂದಾಕಿ ಅವ್ರ ಮೇಲ್ಗಡೆ ಹೋಗ್ತಾರೆ. ಪಂಜಾಬ್ ಅವರು ಗೆದ್ರೆ 19 ಪಾಯಿಂಟ್ ಆಗುತ್ತೆ, ಗುಜರಾತ್ ಅವ್ರದ್ದು 18 ಇದೆ, ಅವ್ರ ಮೇಲೆ ಹೋಗ್ತಾರೆ. ಯಾರೇ ಗೆದ್ರು ಇವತ್ತು ಸೋತ್ರು ಅವ್ರ ಮೇಲ್ಗಡೆ ಹೋಗಲೇಬೇಕು, ಹೋಗ್ತಾರೆ. ಮಳೆ ಬಂದರೂ ಕೂಡ ಇವ್ರಿಗೆ ಪಂಜಾಬ್ ಅವ್ರಿಗೆ ಲಾಭನೇ. ಅವರು ಡೈರೆಕ್ಟಾಗಿ 18 ಪಾಯಿಂಟಲ್ಲಿ ಮೇಲ್ಗಡೆ ಹೋಗ್ತಾರೆ. ಅವ್ರದ್ದು ರನ್ ರೇಟು ಕೂಡ ಗುಜರಾತ್ಗಿಂತ ಚೆನ್ನಾಗಿದೆ. ಅವರು ಫಸ್ಟ್ ಪ್ಲೇಸ್ ಹೋಗಿಬಿಡ್ತಾರೆ. ಈಗ RCBದು ಏನು ಕತೆ ಅಂತ ನೋಡೋದಕ್ಕೆ ಹೋದ್ರೆ, ಸೋತ್ರು ಗೆದ್ರು ಅಲ್ಲ, ಗೆದ್ರೆ ಮಾತ್ರ ಹೋಗ್ತಾರೆ. ಏನು ಬೇರೆ ಚಾನ್ಸ್ ಇಲ್ಲ. ಗೆದ್ರೆ ನೀವು ಕಣ್ಣು ಮುಚ್ಕೊಂಡು ನಂಬರ್ 1, ನಂಬರ್ 2 ಎನಿಸ್ಕೊಂಡ್ಬಿಡ್ಬೋದು. ತುಂಬಾ ಚೆನ್ನಾಗಿ ಗೆದ್ಬಿಟ್ರೆ ನಂಬರ್ 1 ಪೊಸಿಷನ್, ಪಂಜಾಬ್ ಸೆಕೆಂಡ್ ಪೊಸಿಷನ್, ಇಲ್ಲ ಮುಂಬೈ ಸೆಕೆಂಡ್ ಪೊಸಿಷನ್. ಇನ್ನೇನಂದ್ರೆ, ಮುಂಬೈ ಏನಾದರೂ ಫಸ್ಟ್ ಪ್ಲೇಸಲ್ಲಿ ಬಂದರೆ RCB ಗೆದ್ಬಿಟ್ರೆ 1 ರನ್ನಿಂದ ಗೆಲ್ಲಿ ಫಸ್ಟ್ ಪೊಸಿಷನ್ ಬರುತ್ತೆ. ನೋಡಿ, ನಾವು ಕ್ಯಾಲ್ಕುಲೇಟರ್ನ ಮನೆಯಲ್ಲಿ ಮುಚ್ಚಿಡೋಣ ಅಂತ ಹೇಳಿದ್ವಿ ಪ್ಲೇ ಆಫ್ ಆದಮೇಲೆ. ಕ್ಯಾಲ್ಕುಲೇಟರ್ನ ಮತ್ತೆ ಅದನ್ನು ಒರೆಸಿ ತಗೊಂಬಂದ್ಬಿಟ್ವಿ. ನಮ್ಮ RCB ಹಣೆ ಬರ ಬಿಡಲ್ಲ ನಾವು. ಏನು ಅಂತಂದರೆ, ಲಾಸ್ಟ್ ಮ್ಯಾಚ್ ಏನಾದರೂ ಗೆದ್ದಿದ್ರೆ ಈ ಸಮಸ್ಯೆನೇ ಇರ್ತಿರ್ಲಿಲ್ಲ ನಮಗೆ. ಹೆಂಗಿದ್ರು ಹೋಗ್ಬಿಡ್ತಿದ್ವಿ. ಈಗ ಈಗಿನ ಪಂದ್ಯಕ್ಕೆ ಹೋಲಿಸ್ಕೊಂಡ್ರೆ ಮತ್ತೆ ಆ ಕ್ಯಾಲ್ಕುಲೇಟರ್ ಅವ್ನು ಗೆದ್ದ, ಇವ್ನು ಸೋತ, ಇವ್ನ ಮ್ಯಾಲೆ ಬಂದ, ಇವ್ನು ಕೆಳಗೆ ಬಂದ, ಇದನ್ನೇ ನೋಡೋದಾಗಿದೆ ಜೀವನ. ಮತ್ತು ಇನ್ನೊಂದು ಏನಂದ್ರೆ, ತುಂಬ ಹೋಪ್ ಇದ್ದಾಗ ನಾವು ಕೈ ಕಡೋದೇ ಜಾಸ್ತಿ. ಈ ಸರಿನೂ ಹಂಗೆ ಮಾಡಿದ್ರು, ಬಟ್ ಲಾಸ್ಟ್ ಪಂದ್ಯ ಹಂಗೆ ಮಾಡೋವಂಥ ಸಾಧ್ಯತೆ ಇಲ್ಲ. ಯಾಕಂದರೆ LSG ಜೊತೆಗಿರೋದ್ರಿಂದ. ಬಟ್ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ, ಅಲ್ಲಿ ಲಕ್ನೋದಲ್ಲೇ ಮ್ಯಾಚ್ ಆಗ್ತಾ ಇದೆ. ಬಟ್ ನಮಗೆ ಇನ್ನೊಂದು ಒಳ್ಳೆಯ ಅಂಶ ಅಂತಂದರೆ, ನಾವು ಅಲ್ಲೇ ಇದ್ದೀವಿ, ಆ ವೆದರ್ ಹೊಂದ್ಕೊಂಡಿದ್ದೀವಿ. ಮತ್ತು ಲಾಸ್ಟ್ ಮ್ಯಾಚ್ ಕೂಡ ಅಲ್ಲಿ ಗೆದ್ದಿದ್ದೀವಿ. ಒಳ್ಳೆ ಭರ್ಜರಿ ಬ್ಯಾಟಿಂಗ್ ಕೂಡ
ಸೋತಿದ್ರು ಕೂಡ ಭರ್ಜರಿ ಬ್ಯಾಟಿಂಗ್ ಆಗಿದೆ, ಅದು ಒಂದು ನಮಗೆ ಪ್ಲಸ್ ಆಗಿದೆ. ಬಟ್ ಮೈನಸ್ ಆಗಿದ್ದು ಬಾಲಿಂಗ್ನಲ್ಲಿ. ಬಟ್ ಬಾಲಿಂಗ್ನಲ್ಲಿ ನಮಗೀಗ ಜೋಶ್ ಹ್ಯಾಸಲ್ವುಡ್ ಬಂದಿದ್ದಾರೆ ನೋಡಿ, ಒಂದು ಸ್ವಲ್ಪ ಕಾಂಬಿನೇಷನ್ ಚೆನ್ನಾಗಿದೆ. ಬಟ್ ಒಂದು ಲೆಕ್ಕಾಚಾರದಲ್ಲಿ ನೋಡಿ, ಟೀಮ್ ಡೇವಿಡ್ ಇಂಜುರಿ ಆಗಿ ಹೊರಗಡೆ ಹೋಗಿದ್ದಾರೆ. ಮೊದಲ ಪಂದ್ಯದಲ್ಲಿ ಸಾಲ್ಟ್ ಆಡುವಾಗ ಅವ್ರಿಗೂ ಕೂಡ ಒಂದು ಸ್ವಲ್ಪ ಕಾಲು ನೋವು ಬಂತು. ಒಂದು ಸ್ವಲ್ಪ ನೋವುಗಳ ನಡುವೆ ಖುಷಿ ಸುದ್ದಿ ಇದೆ, ಗುಡ್ ನ್ಯೂಸ್ ಇದೆ. ಆ ಗುಡ್ ನ್ಯೂಸ್ನ ಹೇಗೆ ಬಳಸ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನನಗನ್ಸಿದ ಮಟ್ಟಿಗೆ ಪಟೇದಾರ್ ದಯವಿಟ್ಟು ಆಡಲೇಬಾರ್ದು. ಈ ವ್ಯಕ್ತಿ ನೋವು ಇದೆಯಾ, ಸುಮ್ಮನೆ ಕುತ್ಕೊಂಡ್ಬಿಡಿ. ಲಾಸ್ಟ್ ಮ್ಯಾಚ್ ಆ್ಯಕ್ಚುಲಿ ನಮ್ಮ ಕೈಗೆ ಬಂದಂಥ ಮ್ಯಾಚ್ ಅದು. ಇವರೇ ಲಾಸ್ಟಲ್ಲಿ ಒಂದು 2-3 ಓವರ್ನ ಹಾಳು ಮಾಡಿದ್ರು. ಅದಾದ ನಂತರ ಟೀಮ್ ಡೇವಿಡ್ ಪಾಪ ಕಾಲು ನೋವಾಗಿದೆ, ಅವ್ರಿಗೆ ಏನು ಹೊಡೆಯೋದಕ್ಕಾಗತ್ತೆ, ಅವ್ರಿಗೂ ಹೊಡಿಯೋಕ್ಕಾಗಲ್ಲ. ನಾವು ಅನ್ಕೊಂಡ್ವಿ ಅಫ್ಘಾನಿಸ್ತಾನ ಜೊತೆಗೆ ಮ್ಯಾಕ್ಸ್ವೆಲ್ ಹೊಡೆದಿದ್ನಲ್ಲ ಒಂದೇ ಕಾಲಲ್ಲಿ ಹಂಗೆ ಹೊಡಿತಾರೆ ಅಂತ ಹೇಳಿ. ಬಟ್ ಆ ನೋವು ಈ ನೋವು ವ್ಯತ್ಯಾಸ ಇತ್ತು, ಆಗಲಿಲ್ಲ ಟೀಮ್ ಡೇವಿಡ್ಗೆ. ಬಟ್ ನೆಕ್ಸ್ಟ್ ಪಂದ್ಯ ಆಗಬಾರ್ದು, ಯಾಕಂದ್ರೆ ನಾವು ಮೈನಸ್ಗಳನ್ನ ಹುಡ್ಕೋದಕ್ಕಾಗಲ್ಲ. ನೀವು ಪ್ರಮುಖ ಹಂತಗಳಲ್ಲಿ ಇಲ್ಲಿ ಇದಾಯ್ತು ಬಿಡಪ್ಪ, ನೋವಾಯ್ತು ಬಿಡಪ್ಪ, ನಮ್ಗೆ ಅದು ಬೇಕಾಗಿಲ್ಲ. ಬೇರೆಯವ್ರನ್ನ ಆಡಿಸಬೇಕಾದ್ರೆ, ಯಾಕಂದ್ರೆ ಬೇರೆ ಬೇರೆ ಆಟಗಾರನ ನಾವು ತೊಗೊಂಡು ಬಂದಿದ್ದೀವಿ ಈಗಾಗಲೇ. ಬೇಕಾದ್ರೆ ಇವ್ರನ್ನ ಕೂರಿಸಿ ಅವ್ರನ್ನ ಆಡಿಸೋದು ಬೆಟ್ರ್ ಅನ್ಕೋತೀನಿ. ಬಟ್ ಈಗಿನ ಪೊಸಿಷನಲ್ಲಿ ನಮಗೆ ಬೇಕಾಗಿರೋದು ನಂಬರ್ 1 ಅಥವಾ ನಂಬರ್ 2, ಇದು ಎರಡೇ ಸ್ಥಾನವನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ನೀವು ನಂಬರ್ 3 ನಂಬರ್ 4 ಅಲ್ಲಿ ಬಂದರೆ ಮತ್ತೆ ಅದೇ ಹಣೆ ಬರ. ಅಯ್ಯೋ ಅವ್ರ ಗೆಲ್ಲು, ಮತ್ತೆ ಇನ್ನೊಬ್ಬರ ಜೊತೆ ಸೋತರ ಜೊತೆ ಗೆಲ್ಲು, ಅದಾದ ನಂತರ ಫೈನಲ್ ಬಲ್ಲು, ಇಲ್ಲಿಗೆ ಅಂದ್ರೆ ಸುಸ್ತಾಗಿರ್ತಾರೆ, ಯಾರೋ ಇಂಜುರಿ ಆಗಿಬಿಟ್ಟಿರ್ತಾರೆ. ಬೇಡ, ನಮಗೆ ನಂಬರ್ 1 ನಂಬರ್ 2 ಅಲ್ಲಿ ಇದ್ದು ಅಲ್ಲಿ ಗೆದ್ದ ತಕ್ಷಣ ಫೈನಲ್ ಹೋಗ್ತೀವಿ, ಫೈನಲ್ ಗೆದ್ದು ಕಪ್ನ ಹಿಡ್ಕೊಂಡು ಆಮೇಲೆ ಕೊಹ್ಲಿಗೆ ಆ ಟೆಸ್ಟ್ಗೆ ವಿದಾಯ ಹೇಳಿದಕ್ಕೆ ಒಂದು ಕೊಡುಗೆ ಕೊಟ್ಟು ಏನು ಮಾಡಿಬಿಡೋಣ ಅನ್ನೋದು ಲೆಕ್ಕಾಚಾರದಲ್ಲಿ RCB ಅವರು ಇದ್ದಾರೆ. ಎಸ್, ಏನು ಪ್ರೇಮ್ ಸರ್, ಲಾಸ್ಟ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ RCB ವರ್ಸಸ್ ಸನ್ರೈಸರ್ಸ್ ಮ್ಯಾಚಲ್ಲಿ ನಾವು ನೋಡಿದ್ರೆ RCB ಸೋಲ್ತು. ಸೊ ಅಲ್ಲಿ ನೋಡಿದ್ರೆ ಕ್ಯಾಪ್ಟನ್ ಆಗಿ ಜಿತೇಶ್ ಶರ್ಮಾ ಅವರಿದ್ರು, ಹಾಗೆ ಪಾಟೀದಾರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು. ಸೊ ಎಲ್ಲಿ ಮ್ಯಾಚ್ ಕೈ ತಪ್ಪಿ ಹೋಯ್ತು RCB ಕಡೆಯಿಂದ ಅಂತ? ಮೇಡಮ್, ತಪ್ಪು ಹುಡುಕುವುದಾದ್ರೆ ನೀವು ಹೇಳಿದ್ರಲ್ಲ ಇಬ್ಬರ ಹೆಸರು, ಅಲ್ಲೇ ಹುಡುಕ್ಬೇಕು ನಾವು. ಯಾಕಂತ ಹೇಳಿದ್ರೆ ಓಪನಿಂಗ್ ವಿಭಾಗದಲ್ಲಿ ಅದ್ಭುತವಾಗಿ ಆರಂಭಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇದ್ರು ಸಾಲ್ಟ್ ಅನ್ನೋದನ್ನ ಹೊರತುಪಡಿಸಿದ್ರೆ, ಅಲ್ಲಿ ವಿರಾಟ್ ಕೊಹ್ಲಿ ಎಲ್ಲವನ್ನ ಮರೆಸಿದ್ರು. ವಿರಾಟ ರೂಪ ಆರಂಭವಾಯಿತು, ಅದಾದ ಮೇಲೆ ಆ ಟೆಂಪೋವನ್ನ ಸಾಲ್ಟ್ ಕೂಡ ಮೇಂಟೈನ್ ಮಾಡಿದ್ರು, ಅದ್ಭುತವಾಗಿತ್ತು. ನಮ್ಗೆ ಅನಿಸ್ತಾ ಇತ್ತು GTಯ ಮ್ಯಾಚ್ ಏನಿತ್ತಲ್ವ, ಸಾಯಿ ಸುದರ್ಶನ್ ಹಾಗೇನೆ ಗಿಲ್ಲು ನೋಲಾಸಲ್ಲಿ ಹೊಡೆದ್ರು, ಮೇ ಬಿ ಹಾಗಾಗತ್ತೆ ಅಂತ ಸಿಚುಯೇಷನ್ ಕ್ರಿಯೇಟ್ ಆಗಿದ್ದಂಥ ಸಂದರ್ಭ ಅದು. ಅಲ್ಲಿಂದ ಆಚೆಗೆ ಬಂದ್ಮೇಲೆ ನಿಮಗೆ ಸಿಚುಯೇಷನ್ ನೋಡಿ ಬ್ಯಾಟ್ ಬೀಸೋ ಆಟಗಾರರು ಬೇಕು. ಇಬ್ರು ನಾಯಕತ್ವದ ಜವಾಬ್ದಾರಿ ವಹಿಸಿಕೊಂಡಂತ ಆಟಗಾರರು, ಜಿತೇಶ್ ಶರ್ಮಾ ಇರ್ಬೋದು, ಹಾಗೇನೆ ನಮಗೆ ಪಟೇದಾರ್ ಇರ್ಬೋದು. ಈ ಆಟಗಾರರು ಇಬ್ರು ಕೂಡ ಕ್ಯಾಪ್ಟನ್ಸಿ ಮನೋಭಾವನೆ ಹೇಗಿರ್ಬೇಕಂದ್ರೆ ಸಿಚುಯೇಷನ್ ನೋಡಿ ಬ್ಯಾಟ್ ಬೀಸಬೇಕು. ಅಲ್ಲಿ ದೊಡ್ಡ ಡಿಫ್ರೆನ್ಸ್ ಏನೂ ಇಲ್ಲ ಇವರಿಗೆ. ಸ್ಕ್ರೀಸ್ ರೋಟೇಟ್ ಮಾಡಿದ್ರಾಗಿತ್ತು. ಆ ರನ್ಔಟ್ ನೋಡಿ ನೀವು, ಆ ರನ್ಔಟ್ ಅಗತ್ಯನೇ ಇಲ್ಲ, ಅದಕ್ಕೆ ರನ್ ಓಡೋ ಅಗತ್ಯನೇ ಇಲ್ಲ. ಇಬ್ರು ಮಧ್ಯೆ ಕೋಆರ್ಡಿನೇಷನ್ ಇಲ್ಲ. ಇವರು ಕ್ರೌಡ್ನ ಮೆಚ್ಚಕ್ಕೆ 6 ಹೊಡೆಯೋದು ಅಥವಾ ಇಲ್ಲದ ರನ್ ಕದಿಯೋಕೆ ಹೋಗಿ ಹಾಳು ಮಾಡ್ಕೊಂಡ್ರು. ನಮಗೆ ಮಿಡ್ಲ್ ಆರ್ಡರಲ್ಲಿ ಅದರಲ್ಲೂ ಕೂಡ ಫಿನಿಷರ್ ಹಂತಕ್ಕೆ ನಮಗೆ ಶೆಪರ್ಡ್ ಜೊತೆಗೆ ಟೀಮ್ ಡೇವಿಡ್ ಕೂಡ ಇದ್ರು. ಆದರೆ ಟೀಮ್ ಡೇವಿಡ್ಗೆ ಇಂಜುರಿ ಆಗಿದೆ. ಅವ್ರು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿ ಬಲ ತೊಡಿಗೆನೆ ಇಂಜುರಿ ಆದಾಗ ಅದ್ರ ಮೇಲೆನೆ ಒತ್ತಡ ಬೀಳುತ್ತೆ. ಹಾಗಾಗಿ ಕಷ್ಟ ಇತ್ತು ಅವ್ರು ಆಡೋದು. ನಾವಿಬ್ಬರೇ ಆಡ್ಕೊಂಡು ಹೋಗ್ಬೇಕು, ಡೌನ್ ಆರ್ಡರ್ ಫಿನಿಷರ್ ಇಲ್ಲ ಅನ್ನುವ ಜವಾಬ್ದಾರಿನ ಅರಿಯದೆ ಅವ್ರು ಬ್ಯಾಟ್ ಬೀಸಿರೋದು ಎಲ್ಲೋ ಸಂಪೂರ್ಣ ಅವತ್ತಿನ ಸೋಲಿನ ಹೊಣೆ ಅವರಿಬ್ಬರೇ ಹೊರಬೇಕು ಮೇಡಮ್. ಯಾಕಂದ್ರೆ ಅಲ್ಲಿ ನೀಟಾಗಿ ಸ್ಕ್ರೀಸ್ ರೋಟೇಟ್ ಮಾಡಿದ್ರೆ ಓವರಿಗೆ 1 ಬೌಂಡ್ರಿ ಬರ್ತಾ ಹೋದ್ರೂ ಕೂಡ ಮ್ಯಾಚ್ ಲಾಸ್ಟಿಗೆ ಫಿನಿಶ್ ಮಾಡೋ ಹಂತಕ್ಕಿತ್ತು. ನಮಗೆ ಜಿತೇಶ್ ಶರ್ಮಾ ಇಂದ ಆದ್ರೂ ಅಷ್ಟೇ, ನಮಗೆ ಪಟೇದಾರ್ ಅಷ್ಟೇ ಮೇಡಮ್, ಒಳ್ಳೆ ಇನ್ನಿಂಗ್ಸ್ ನ ಕಟ್ಟಿಲ್ಲ, ಬೇಕಾದ ಸಂದರ್ಭದಲ್ಲಿ ಆಡಿಲ್ಲ. ಒಂದಿನ ಪಾಂಡ್ಯ ಆಡಿದ್ರು, ಆ ತರದ ಇನ್ನಿಂಗ್ಸ್ ನ ಮೊನ್ನೆ ಕಟ್ಬೋದಾಗಿತ್ತು. ಅವರಿಬ್ರು ಜವಾಬ್ದಾರಿಯಿಂದ ಆಡಿಲ್ಲ. ನೋಡಿ, ಈ GT ಸತತ ಕುಸಿತ ಕಾಣ್ತಾ ಇರೋದಲ್ಲಿ ಟಾಪ್ 3 ಬ್ಯಾಟ್ಸ್ಮನ್ ಗಳನ್ನ ತೆಗೆದ್ರೆ ಮುಂದಿನ ಹಂತ ಅವ್ರದ್ದು ಇಲ್ಲ. ವೀಕ್ನೆಸ್ ಅನ್ನೋದನ್ನ ನೋಡ್ಕೊಂಡು ಎದುರಾಳಿ ಬೌಲರ್ ಬೌಲಿಂಗ್ ಮಾಡಿದ್ರು. ನಾಳೆ RCBಗೂ ಅದೇ ಸಂದರ್ಭ ಬರುತ್ತೆ. ಯಾಕಂದ್ರೆ ಡೌನ್ ಆರ್ಡರ್ ಅಲ್ಲಿ ಸ್ವಲ್ಪ ಜವಾಬ್ದಾರಿನ ಮೇಂಟೈನ್ ಮಾಡಲಿಲ್ಲ ಅಂದ್ರೆ, ಈಗ RR ರಾಜಸ್ಥಾನ್ ಹೊರಗೆ ಹೋಗಿದ್ದು ಅದೇ ಕಾರಣಕ್ಕೆ 5 ಮ್ಯಾಚ್ಗಳನ್ನು ಅವ್ರು ಅದೇ ರೀತಿಯಾಗಿ ಕೈ ಬಿಟ್ರು. ಮೊನ್ನೆ ಕೂಡ ನಮಗೆ ಮತ್ತೊಂದು ರಾಜಸ್ಥಾನ ಮ್ಯಾಚ್ ನೋಡ್ದಂಗೆ ಆಯ್ತು. ಯಾರು ಕೂಡ ನಿರೀಕ್ಷಣೆ ಮಾಡಿಲ್ಲ, ಎದುರಾಳಿಗಳೇ ಬಿಟ್ಕೊಟ್ಬಿಟ್ಟಿದ್ರು. ಯಾಕಂದ್ರೆ ಅಷ್ಟು ದೊಡ್ಡ ರನ್ನಿನ ಮೊತ್ತವನ್ನ ಆರಂಭಕ್ಕೆ ಹೆಂಗೆ ಅದನ್ನ ಕೊಲ್ಯಾಪ್ಸ್ ಮಾಡಬೇಕು ಗುಡ್ಡನ ಅಂತೇಳಿ ಎಲ್ಲ ಕಡ್ದು ಇಟ್ಟಿದ್ದಾರೆ ಮೇಡಮ್. ಲಾಸ್ಟ್ ಒಂದು ಬಾವುಟ ನಿಲ್ಲಿಸಬೇಕು, ಆ ಮೂಮೆಂಟ್ಗೆ ಅವರಿಬ್ಬರು ಬಿಟ್ಕೊಟ್ಟಿರೋದು ನೀರಸ ಪ್ರದರ್ಶನ. ಅವರಿಬ್ಬರು ಜವಾಬ್ದಾರಿಯುತವಾಗಿ ಆಡಬೇಕು. ಜೊತೆಗೆ ಸಂದರ್ಭ ಏನಿದೆ ಅದಕ್ಕೆ ತಕ್ಕಂಗೆ ಅರ್ಥ ಮಾಡಿಕೊಂಡು ಬ್ಯಾಟ್ ಬೀಸಿದ್ರೆ ಅವ್ರು ಮುಂದಿನ ಹಂತಕ್ಕೆ ಬಹಳ ಅನುಕೂಲ ಆಗುತ್ತೆ. ಇನ್ನೊಂದು ಅಂತ ಹೇಳಿದ್ರೆ ಮೇಡಮ್, ನಾವು ಬೌಲಿಂಗ್ ವಿಭಾಗದಲ್ಲಿ ಭುವಿ ತುಂಬಾ ಸುಧಾರಿಸ್ಕೊಳ್ಬೇಕು. ಯಾಕಂದ್ರೆ ಭುವಿ ಅನುಭವಿ ಬೌಲರು, ಜೊತೆಗೆ ಅವ್ರನ್ನ ಹೋಮ್ ಗ್ರೌಂಡ್ ಪ್ಲೇಯರ್ ಅವರು. ಇನ್ನ ನಮಗೆ ಸ್ಪಿನ್ನರು ಅವತ್ತು ಮೋಡಿ ಮಾಡಲಿಲ್ಲ. ಸ್ಪಿನ್ನರ್ ಸ್ವಲ್ಪ ಇವತ್ತು ಅಲ್ಲಿ ಏಕನದಲ್ಲಿ ಸ್ಪಿನ್ನರ್ ಮೋಡಿ ಮಾಡಬೇಕಾಗತ್ತೆ ನಾಳೆ. ಅಲ್ಲಿ ನಮಗೆ ಬಹಳಷ್ಟು ಅಂತ ಹೇಳಿದ್ರೆ ಆಡಿರೋ ಅನುಭವ ಇದೆ ಕೃಣ
ಕೃಣಾಲ್ ಪಾಂಡೆಗೆ ಅವರಿಂದ ಏನೋ ನಿರೀಕ್ಷೆ ಮಾಡ್ತಾ ಇದೀವಿ ಅವತ್ತು ಹೇಳ್ಕೊಳ್ಳುವಂತ ಬೌಲಿಂಗ್ ಬಂದಿಲ್ಲ. ಏನು ಹೇಜಲ್ವುಡ್ ಕಮ್ ಬ್ಯಾಕ್ ಮಾಡಿರೋದೇ ದೊಡ್ಡ ಅಸ್ತ್ರ ನಮಗೆ. ಅಲ್ಲಿ ಒಂದ್ ಸ್ವಲ್ಪ ಹೇಜಲ್ವುಡ್ ಇದ್ರೆ ಡೆತ್ ಓವರ್ ಅಲ್ಲಿ ಇರ್ಬೋದು ಅಥವಾ ಪವರ್ ಪ್ಲೇ ಅಲ್ಲಿ ಇರ್ಬೋದು, ರನ್ ಕಡಿವಾಣ ಹಾಕ್ತಾರೆ ನಿಮಗೆ. ಆ ಒತ್ತಡ ಇದ್ದಾಗ ಬ್ಯಾಟ್ಸ್ಮನ್ ಆಟೋಮೆಟಿಕ್ಲಿ ಆಪೋಸಿಟ್ ಬೌಲರ್ಗೂ ಯಾರಿಗೂ ಒಂದು ವಿಕೆಟ್ ಕೊಡ್ತಾರೆ. ಹಾಗಾಗಿ ಅವ್ರು ಬೇಕಾಗತ್ತೆ. ಇನ್ನು ಟೀಮ್ ಡೇವಿಡ್ ಯಾವ ರೀತಿ ರೆಡಿ ಆಗಿದ್ದಾರೆ ಅನ್ನೋ ನೋಡ್ಕೊಬೇಕು ನಾವು ನೆಕ್ಸ್ಟ್ ಮ್ಯಾಚ್ಗೆ. ಯಾಕಂದ್ರೆ ಫಿನಿಷರ್ ಸ್ಥಾನ ಅವರೇ ತುಂಬಾ ಚೆನ್ನಾಗಿರೋದು, ಅವ್ರನ್ನ ನಾವು ನೋಡ್ಕೊಳ್ಬೇಕು. ನನಗನ್ಸುತ್ತೆ ಮೇ ಬಿ ಮುಜರ್ಬಾನಿನ ಏನೋ ಆಡಿಸ್ಬೋದಲ್ವ ಪಾಟೀಲ್, ಯಾಕಂದ್ರೆ ಟೀಮ್ ಡೇವಿಡ್ ಪ್ಲೇಸಿಗೆ ನಾವು ಇಂಪ್ಯಾಕ್ಟ್ ಆಗಿ ಬಳಸ್ಬಿಟ್ಟು ಮೇ ಬಿ ಆ ಥರದೊಂದು ಅವಕಾಶ ಇದ್ರೆ ಆ ಥರ ಅವ್ರನ್ನ ಬ್ಯಾಟಿಂಗ್ ಮಾತ್ರ ಕರ್ತಿರೋದು ಬೆಟರ್. ಯಾಕಂದ್ರೆ ಒಬ್ಬ ಲಾಂಗ್ ಆನ್ ಅಲ್ಲಿ ಒಳ್ಳೆ ಫೀಲ್ಡರ್ ಕೂಡ, ಅವ್ರದ್ದು ಅನುಪಸ್ಥಿತಿ ನಮಗೆ ಕಾಡತ್ತೆ. ಬಟ್ ಬೆಂಚಲ್ಲಿ ಕೂಡ ಅಷ್ಟೇ ಅನುಭವಿ ಆಟಗಾರರಿದ್ದಾರೆ, ಅವ್ರನ್ನೆಲ್ಲ ಹಾಕೊಂಡು ಆಡಿಸ್ಬೇಕಾಗತ್ತೆ. ಬಟ್ ಕ್ಯಾಪ್ಟನ್ ಆಗಿ ರಜತ್ ಪಟೇದಾರ್ ಇರ್ಬೋದು, ಹಾಗೇನೆ ಜಿತೇಶ್ ಶರ್ಮಾ ಮಧ್ಯಮ ಕ್ರಮಾಂಕಕ್ಕೆ ಬರೋರು, ಕೃಣಾಲ್ ಪಾಂಡ್ಯ ಬ್ಯಾಟಿಂಗ್ ಕಡೆಗೂ ಒಂದಿಷ್ಟು ಗಮನ ವಹಿಸಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ಲಕ್ನೋ ತಂಡ ಬಿಗ್ ಹಿಟ್ಟರ್ನ ಒಳಗೊಂಡಿರೋರು ಇದ್ದಾರೆ, ಒಳ್ಳೆ ಬೌಲರ್ ಪಡೆ ಇದೆ. ಹಾಗಾಗಿ ಲಕ್ನೋ ತಂಡ ನೋಡಿ ಯಾರ ಮೇಲೆ ಪರ್ಫಾರ್ಮೆನ್ಸ್ ಮಾಡಿದಿರೋ, ಪಂತ್ ಬೇಕಾದ್ರೂ ಆಡ್ಬೋದು ನಮ್ಮ RCB ಮೇಲೆ. ನಮಗೆ ಇನ್ನು ತ್ರಿವಳಿ ಸ್ಟಾರ್ ಅಲ್ಲಿ ಇನ್ಫಾರ್ಮ್ ಅಲ್ಲಿ ಇದ್ದಾರೆ, ಮಾರ್ಚ್ ಇರ್ಬೋದು, ಮಕ್ರಮ್ ಇರ್ಬೋದು, ಹಾಗೇನೆ ನಮಗೆ ಪೂರನ್ ಇರ್ಬೋದು, ಬಿಗ್ ಹಿಟ್ಟೇ ಮಾಡ್ತಾರೆ. ಇವರ ಒಂದಿಷ್ಟು ಕಡಿವಾಣ ಹಾಕೊಂಡು ನಮ್ಮ ಮಧ್ಯಮ ಕ್ರಮಾಂಕ ಸುಧಾರಿಸ್ಕೊಂಡ್ರೆ ವಿನ್ ಆಗ್ಬೋದು. ಎಸ್ ಪಾಟೀಲ್ ಸರ್, ಈ ಸಲ ನಮ್ಮ RCB ಕಪ್ ಗೆಲ್ಲುತ್ತಾ ಅಂತ? ಕಪ್ ಗೆಲ್ಲಬೇಕು ಮೇಡಮ್. ಈ ಸರಿ ಗೆಲ್ಲಿಲ್ಲ ಅಂದರೆ ಇನ್ನು ಯಾವ ಚಾನ್ಸ್ ಇದೆ? ಖಂಡಿತವಾಗ್ಲೂ ಗೆಲ್ಲುತ್ತೆ ಅಂತ ನಾನು ಅನ್ಕೋತೀನಿ. ಯಾಕೆ ಅಂತಂದರೆ ಈ ಸರಿ ಟೀಮ್ ಚೆನ್ನಾಗಿದೆ. ಇಂಜುರಿ ಇರ್ಬೋದು, ಬಟ್ ಅದನ್ನು ರಿಪ್ಲೇಸ್ಗೂ ಕೂಡ ಅಷ್ಟೇ ಚೆನ್ನಾಗಿ ನಾವು ಪ್ಲೇಯರ್ಸನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ನಮಗೇನು ಅಂತಂದರೆ ಬ್ಯಾಟಿಂಗು ಬಾಲಿಂಗ್ ಸಮಸ್ಯೆ ಆಗ್ತಾಯಿತ್ತು. ಈಗ 2-3 ಮ್ಯಾಚಲ್ಲಿ ಬಾಲಿಂಗ್ ಸಮಸ್ಯೆ ಆಗಿದೆ, ಇಲ್ಲ ಒಪ್ಕೊಳ್ತೀವಿ ನಾವು. ಬಟ್ ಆದರೆ ಅದನ್ನು ಕಮ್ಬ್ಯಾಕ್ ಮಾಡುವಂತಹ ಒಬ್ಬ ಬಲಿಷ್ಠ ಆಟಗಾರ ಕಮ್ಬ್ಯಾಕ್ ಆಗಿದ್ದಾರೆ. ಐ ಆಮ್ ಬ್ಯಾಕ್ ಅಂತ ಹೇಳಿ ಒಂದು ವಿಡಿಯೋ ಕೂಡ ಬಿಟ್ಟಿದ್ದಾರೆ. RCB ಫ್ಯಾನ್ ಪೇಜಲ್ಲಿದೆ, ತುಂಬ ಚೆನ್ನಾಗಿದೆ, ಅದನ್ನು ನೋಡೋದಕ್ಕೆ ಖುಷಿ ಆಗುತ್ತೆ. ನೋಡಿ, ಸಾಲ್ಟ್ ಕಳೆದ ಪಂದ್ಯದಲ್ಲಿ ಒಂದು 15 ಹೊಡೆದು ಒಂದು ಭರವಸೆ ಮೂಡಿಸಿದ್ದಾರೆ. ಆಮೇಲೆ ಕೊಹ್ಲಿ ಓಪನಿಂಗ್ ಸ್ಲಾಟ್ನಲ್ಲಿ ಅದ್ಭುತವಾಗಿ ಬ್ಯಾಟ್ನ ಬೀಸ್ತಾ ಇದ್ದಾರೆ. ಅದರ ಕೆಲವೊಬ್ರು ಹೇಳ್ತಾ ಇದ್ರಲ್ಲ ಸ್ಟ್ರೈಕ್ ರೇಟ್ ಸರಿ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತ. ಬಟ್ ಬೂಸ್ಟಪ್ ಕೊಡ್ತಾ ಇರೋದೇ ಕೊಹ್ಲಿ. ಅಷ್ಟು ಚೆನ್ನಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಬಟ್ ಆ ಬಿಗ್ ಇನ್ನಿಂಗ್ಸ್ಗೆ ಮುಂದಿನ ಪಂದ್ಯಗಳಲ್ಲಿ ಕನ್ವರ್ಟ್ ಮಾಡಲೇಬೇಕು. ಕೊಹ್ಲಿ ಮೇಲೆ ನಾವು ಜವಾಬ್ದಾರಿ ಇಲ್ಲ ಅಂತ ಅವ್ರನ್ನ ಬಿಡೋದಕ್ಕೆ ಆಗೋದೇ ಇಲ್ಲ. ಅವರಿಂದ ಯಾವಾಗ 50+ ಬಂದಿದ್ದೀವಿ ಅವಾಗೆಲ್ಲ ಗೆದ್ದಿದ್ದೀವಿ. ದಯವಿಟ್ಟು ಮುಂದಿನ ಪಂದ್ಯಗಳು ಎಲ್ಲವೂ 50 ಬರಲಿ ಅಂತ ಅನ್ಕೋತೀವಿ. ದಯವಿಟ್ಟು ಪಟೇದಾರ್ಗೆ ಇಂಜುರಿ ಇದ್ರೆ ಬರಕ್ಕೆ ಹೋಗ್ಬೇಡಿ. ಯಾಕೆಂದರೆ ಕಳೆದ ಪಂದ್ಯದಲ್ಲಿ ನಾನು ನೋಡ್ತಾ ಇದ್ದೆ, ಒಂದು ಕೂಡ ಶಾಟ್ ಲಾಂಗ್ ಆನಲ್ಲಿ ಹೊಡಿತಾರೆ, ಲಾಂಗ್ ಆಪಲ್ಲಿ ಹೊಡಿತಾರೆ. ಇಷ್ಟು ಸ್ಲೋ ಆಗಿ ಹೋಗ್ತಾ ಇದೆ. ಅವ್ರ ಹತ್ರ ಬಂದಿರೋದೇ ಒಂದು ಬೌಂಡ್ರಿ, ಅದು ಹಿಂದ್ಗಡೆ ಹೊಡೆದು ಬಂದಿರೋದು. ಇಲ್ಲ ಅಂತಂದ್ರೆ ಇನ್ನೂ ತುಂಬಾ ಚಿಕಾರ ಅಂತ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ, ತುಂಬಾ ಚೆನ್ನಾಗಿ ಆಡಿದ್ದಾರೆ ಅವರು. UP ಅಲ್ಲಿ T20 ತುಂಬಾ ಚೆನ್ನಾಗಿ ಆಡಿದ್ದಾರೆ, ಬಿಗ್ ಹಿಟ್ ಮಾಡ್ತಾರೆ. ಅವ್ರನ್ನ ಕಳಿಸ್ಬೋದು. ಮತ್ತೆ ಜಿತೇಶ್ ಆಸ್ ಅ ಕ್ಯಾಪ್ಟನ್, ನಿಮ್ಮ ಕ್ಯಾಪ್ಟನ್ ಹೆಸರಿಗೆ ಮಾತ್ರ ನೀವು ಅಲ್ಲಿ ಕೊಹ್ಲಿ ಇದ್ದಾರೆ, ಭಾಳ ಜನ ಇದ್ದಾರೆ. ನೀವು ಹಳೆ ಚಾರ್ನ ತಗೊಂಡು ತುಂಬ ಚೆನ್ನಾಗಿ ಆಡಿದ್ರೆ ಸಾಕು. ಮೊದಲ ಪಂದ್ಯದಲ್ಲಿ ಆಡಿದ್ರು, 12 ಬಾಲಲ್ಲೇ 40+ ರನ್ ನೋಡಿದ್ರು. ಅಂತ ಇನ್ನಿಂಗ್ಸ್ ಬಂದರೆ ಲಾಭ. ಈಗ ನೋಡಿ ನೀವು, ಕೊಹ್ಲಿ ಮತ್ತು ಸಾಲ್ಟ್ 6 ಓವರ್ 7 ಓವರಲ್ಲಿ 70-80 ತೆಗೆದಾಗ ಇವ್ರು ಬಂದು ಕುಟ್ಟು 6-7 ರನ್ ತೆಗೆದು ಅದನ್ನು ಹಾಳು ಮಾಡಿ ಫಿನಿಷರ್ಗೆ ಒಂದು ಸ್ವಲ್ಪ ಪ್ರೆಷರ್ ಕೊಟ್ಬಿಟ್ರೆ ಮ್ಯಾಚ್ ಹಾಳಾಗೋಗ್ಬಿಡುತ್ತೆ. ಇಲ್ಲಿ ನಮಗೆ ಕೃಣಾಲ್ ಪಾಂಡೆ ಕೂಡ ಇದ್ದಾರೆ, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಬೇಕಾಗಿದ್ದರೆ ಬೇಕಾದ್ರೆ ಮೇಲ್ಗಡೆ ಕೂಡ ನಾವು ಬಳಸ್ಕೋಬೋದು ಅವ್ರನ್ನ. ಆಮೇಲೆ ಶೆಫರ್ಡ್ ಇದ್ದಾರೆ. ನಮಗೆ ಇಂಥ ಆಟಗಾರ ಇದ್ದಾಗ ಯಾಕೆ ನೀವು ಡೆತ್ ಓವರ್ಸ್ನಲ್ಲಿ ಭಯ ಪಡಬೇಕು? ಅವ್ರು ಕಳೆದ ಪಂದ್ಯದಲ್ಲಿ ಮೊದಲ ಬಾಲಿಗೆ ವಿಕೆಟ್ ಹೋಯ್ತು, ಇರಲಿಲ್ಲ ಮ್ಯಾಚ್ ಏನೋ ಟರ್ನ್ ಆಗ್ತಿತ್ತು ಏನೋ ಗೊತ್ತಿಲ್ಲ ನನಗೆ. ಬಾಲಿಂಗ್ನಲ್ಲೂ ಕೂಡ ಹ್ಯಾಸಲ್ವುಡ್ ಇದ್ದಾರೆ, ಸುಯೇಶ್ ಶರ್ಮಾ ಚೆನ್ನಾಗಿ ಹಾಕ್ತಾ ಇದ್ದಾರೆ. ಒಂದು ಪಂದ್ಯ ಮೈನಸ್ ಆಯಿತು ಅಂದ ತಕ್ಷಣ ಇಡೀ ಸೀಸನ್ ನಾವು ಬೈಯೋದಕ್ಕಾಗಲ್ಲ. ಖಂಡಿತವಾಗ್ಲೂ RCB LSG ಜೊತೆಗೆ ಕಮ್ಬ್ಯಾಕ್ ಮಾಡುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ LSGದು ಬಾಲಿಂಗ್ ತುಂಬ ವೀಕ್ ಇದೆ. ಈ ಒಂದು ಸೀಸನಲ್ಲಿ ತುಂಬ ಕೆಡದಾಗ ಆಡಿದ್ದಾರೆ ಅವರು. ಅವ್ರದ್ದೇ ನೆಲದಲ್ಲಿ ಇರೋದ್ರಿಂದ ಅವ್ರಿಗೆ ಅಡ್ವಾಂಟೇಜ್ ಆಗ್ಬೋದು. ಬಟ್ ನಮಗೆ ಅಡ್ವಾಂಟೇಜ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ನಾವು 10 ದಿನದಿಂದ ಇರೋದ್ರಿಂದ ನಮಗೂ ಅಡ್ವಾಂಟೇಜ್ ಇದೆ. ಖಂಡಿತವಾಗ್ಲೂ ಅವ್ರನ್ನ ಬೀಟ್ ಮಾಡಿ ಈ ಸರಿ ಕಪ್ ಗೆಲ್ತೀವಿ ಅನ್ನುವಂಥ ಭರವಸೆ ಇದೆ. ಮತ್ತು ದೇವ್ರು ಕೂಡ ನಮ್ಮ ಹತ್ರನೇ ಇದ್ದಾರೆ. ಯಾಕಂದರೆ ನಾವು ಮೊದಲ ಪಂದ್ಯದಲ್ಲಿ ಸೋತ ತಕ್ಷಣ ನಾವು ಅನ್ಕೊಂಡು ಹೋಯ್ತು ಅಂತ. ಆಮೇಲೆ GTನೂ ಸೋತರು, ಪಂಜಾಬ್ ಸೋತರು, CSKನೂ ಗೆದ್ಬಿಟ್ರು, ಬೇಡ ಅಂದವರು ಕೂಡ ಗೆದ್ಬಿಟ್ರು, ಎಲ್ಲರೂ ಗೆಲ್ತವ್ರೆ. ಬಟ್ RCBಗೆ ಎಂಥ ಲಕ್ ಇದೆ ಅಂದರೆ, ಒಂದು ಮ್ಯಾಚ್ ಸಾಕಪ್ಪ, ನೀವು ಗೆದ್ದರೆ ಫಸ್ಟು ಅಯ್ಯೋ ಇಂಥ ಚಾನ್ಸ್ ಎಲ್ಲಿ ಯಾರಿಗೆ ಸಿಗುತ್ತೆ, ಅದನ್ನು ಉಪಯೋಗ ಮಾಡ್ಕೋಬೇಕು. ನನಗನ್ಸಿದ ಮಟ್ಟಿಗೆ ಇವತ್ತು ಮುಂಬೈ ಗೆಲ್ಲುತ್ತೆ. ನೆಕ್ಸ್ಟ್ ಮ್ಯಾಚು RCB. ಫಸ್ಟ್ ಸೆಕೆಂಡು ಮುಂಬೈ RCB ಆಡ್ತಾರೆ. ಫೈನಲ್ಗೆ RCB ಬರುತ್ತೆ ಅಂತ ಅನ್ಕೋತೀನಿ. ಎಸ್, ಏನು ಪ್ರೇಮ್ ಸರ್, ಈ ಸಲ ಕಪ್ ನಮ್ದಾಗುತ್ತಾ ಹೇಗೆ ಅಂತ? 100% ಮೇಡಮ್. ಅದು 18ರ ನಂಟಿನ ಜೊತೆಗೆ ಅಂಕಿಅಂಶಗಳೆಲ್ಲವೂ ಕೂಡ ಕ್ಯಾಲ್ಕುಲೇಟ್ ಆಗ್ತಾ ಮಾಡ್ತಾ ಬಂದರೆ ನಾವೆಲ್ಲವೂ ಸಿಂಕ್ ಆಗ್ತವೆ. 18 ಕೊಹ್ಲಿ ಜರ್ಸಿ ನಂಬರ್ 18, ನಮ್ದು 18ನೇ ಆವೃತ್ತಿ. ಜೊತೆಗೆ ನಾವು ಕ್ವಾಲಿಫೈ ಅಂತೇಳಿ ಕ್ಯೂ ಬಂದಿದ್ದು 18ನೇ ತಾರೀಕು ಬಂದಿದೆ. ಹಾಗಾಗಿ ನಾ ಕಪ್ ಎತ್ತುದು ಮಾತ್ರ ಮಲ್ಟಿಪಲ್ ಆಗುತ್ತೆ. ನೋಡಿ, ನಮ್ಗೆಲ್ಲವೂ ಸಿಂಕ್ ಆಗಿದೆ. ಹಾಗಾಗಿ ಅಂಕಿಅಂಶಗಳ ಆಧಾರದ ಮೇಲೆ ಇರ್ಬೋದು, ಪರ್ಫಾರ್ಮೆನ್ಸ್ ಆಧಾರದ ಮೇಲೆ, ಪ್ಲೇಯಿಂಗ್ 11 ಪಿಕ್ಸ್ ಆಡಿಸ್ತಾರೆ, ಅದೆಲ್ಲ ಇತ್ತು. ಇವಾಗ
ಯಾರನ್ನ ತೆಗೆದ್ರೂ ಕೂಡ ಆಡ್ತಾರೆ. ನೋಡಿ, ಸಾಲ್ಟ್ ಹೋಗಿ ಬಂದ್ರು ಎಂಥ ಫಾರ್ಮಿಗೆ ಬರ್ತಾರೆ ಅಂದ್ಕೊಂಡಿವಿ, ಕಮ್ ಬ್ಯಾಕ್ ಆದರೂ ಮತ್ತೆ ಅದೇ ಫಾರ್ಮಲ್ಲಿ ಆಡ್ತಾ ಇದ್ದಾರೆ. ಜೊತೆಗೆ ನಮಗೆ ಕರ್ನಾಟಕದ ಒಬ್ಬ ಆಟಗಾರ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಅದು ಒಳ್ಳೆ ಸ್ಥಾನ, ಒಳ್ಳೆ ಸಿಚುಯೇಷನ್ಗೆ ಬರ್ತಾರೆ. 3ನೇ ಕ್ರಮಾಂಕದಲ್ಲಿ ಆಡೋಕ್ಕೆ ಅವಕಾಶ ಕೊಟ್ಟಾರೆ. ಮಯಾಂಕ್ ಅಗರ್ವಾಲ್ ಒಬ್ರು ಸ್ವಲ್ಪ ಮಿಂಚಬೇಕು, ಅವರು ಸ್ವಲ್ಪ ಕೊಡುಗೆ ಕೊಟ್ಟರೆ. ಯಾಕಂದರೆ ಅವ್ರ ಸ್ಥಾನದಲ್ಲಿ ಆಡ್ತದ ಆಟಗಾರ ತುಂಬ ಚೆನ್ನಾಗಿ ಆಡ್ತಾ ಇದ್ರು. ಹಾಗಾಗಿ ಆ ಒಂದು ಆಟವನ್ನು ಇವರು ಕೂಡ ಚಾರ್ಮ ಮರುಕಳಿಸಬೇಕು. ಜೊತೆಗೆ ನೋಡಿ, ಆಲ್ರೆಡಿ ನಾವು ಮ್ಯಾಚ್ ಗೆದ್ದಿದ್ದೀವಿ, ಕೂಲ್ ಆಗಿದ್ದೀವಿ ಅಂತ ಕೊಹ್ಲಿ ಅವರು ಕೂಡ ಇವಾಗಲೇ ಅಯೋಧ್ಯೆಗೆ ತೆರಳಿ ಶ್ರೀರಾಮನ ದರ್ಶನವನ್ನು ಪಡೆದಿದ್ದಾರೆ. ಅಲ್ಲಿ ಪೂಜೆಯನ್ನು ಮಾಡಿಸಿದ್ದಾರೆ ದಂಪತಿಗಳು. ಹಾಗಾಗಿ ಎಲ್ಲ ಪಾಟೀಲ್ ಹೇಳಿದಂಗೆ ದೈವಾಂಶ ಬಲಗಳು ನಿನ್ನೆ ಎಲ್ಲ ಮ್ಯಾಚ್ ಸೋತಿರೋದು ಎಲ್ಲವೂ ನೋಡಿದ್ರೆ ಈ ಬಾರಿ ನಾವೊಂದು ಹವಾ ಕೂಡ ಇದೆ. RCB ಇದೆ ಈ ಸಾರಿ ಕಪ್, ಪಾಪ ಬೇರೆಯವರಿಗೆ ಸಿಗಲ್ಲ. ಬೈ ಚಾನ್ಸ್ ಮಿಸ್ ಆದ್ರೆ ಮುಂಬೈ ಎತ್ಬೋದು ಅನ್ನೋ ಕೆಲವೊಂದು ಪಾಯಿಂಟಲ್ಲಿ ಇದ್ದಾರೆ. ಹಾಗಾಗಿ ಆ ಥರದ್ದು ಕ್ಯಾಲ್ಕುಲೇಷನ್ನೇ ಬೇಡ ಅಂತೇಳಿ ಟಾಪ್ 1-2 ಅಲ್ಲಿ ಮುಂಬೈ RCBನೇ ಬರುತ್ತೆ. RCB ಡೈರೆಕ್ಟ್ ಫೈನಲ್ಗೆ ಹೋಗುತ್ತೆ. ಬಂದರೂ ಬರ್ಬೋದು ಮುಂಬೈ, ಇಲ್ಲ ಅಂತ ಹೇಳಿದ್ರೆ ಇಲ್ದೇನೂ ಇರ್ಬೋದು. ಮೇ ಬಿ ರನ್ನರ್ ಅಪ್ ಆಗ್ಬೋದು, ಏನೋ ಗೊತ್ತಿಲ್ಲ. RCBಗೆ ಮಾತ್ರ ಈ ಸಾರಿ ಕಪ್ ಮಿಸ್ ಆಗಕ್ಕೆ ಚಾನ್ಸೇ ಇಲ್ಲ. ಮತ್ತೆ ಇನ್ನೊಂದು 18 ಇದು ಒಂದು ಕ್ಯಾಲ್ಕುಲೇಷನ್ ನೋಡಿದೆ, ಏನು ಅಂತಂದ್ರೆ ಫೈನಲ್ ನಡೆಯುತ್ತಲ್ಲ, ಆ ಡೇಟ್ ನೋಡಿ 3ನೇ ತಾರೀಕು ಜೂನ್ ಅಲ್ಲಿ ನಡೆಯುತ್ತೆ. 3ನೇ ತಾರೀಕು 5ನೇ ತಿಂಗಳು, 3-5-8 ಆಯ್ತು. 2025 2-0-2-5 ಕೂಡಿಸಿದ್ರೆ 18. ಅದು ಕೂಡ ನಮ್ಮ ಹತ್ರನೇ ಇದೆ. ಖಂಡಿತವಾಗ್ಲೂ ಈ ಸರಿ ಸಂಖ್ಯಾಶಾಸ್ತ್ರದ ಬಲಾನು ಇದೆ. 18 ಲಕ್ಕು ಬರುತ್ತೆ ಅನ್ಸುತ್ತೆ ಕಪ್. ಎಸ್ ಸರ್. ಇನ್ನು ಪಾಟೀಲ್ ಸರ್, ಹೇಸಲ್ವುಡ್ ಅವ್ರ ರಿಟರ್ನ್ ಬಂದಿರೋದು ಎಷ್ಟು ಪ್ಲಸ್ ಆಗುತ್ತೆ ಅಂತ, ಯಾಕಂದ್ರೆ ಲಾಸ್ಟ್ ಮ್ಯಾಚ್ಗಳೆಲ್ಲ ಅವ್ರನ್ನ ಮಿಸ್ ಮಾಡ್ಕೊಂಡಿದ್ವಿ ನಾವು. ಸೊ ಅದ್ರ ಬಗ್ಗೆ ಖಂಡಿತ ದೊಡ್ಡ ಪ್ಲಸ್. ಯಾಕಂದ್ರೆ ಲಾಸ್ಟ್ ಮ್ಯಾಚಲ್ಲಿ ನೀವು ಹೇಳ್ದಂಗೆ ಆ 230 ರನ್ ಹೊಡೆದಿದ್ರಲ್ಲ, ಅವಾಗಲೇ ಎಲ್ಲರೂ ಮಿಸ್ ಮಾಡ್ಕೋತಾ ಇದ್ವಿ. CSK ಜೊತೆಗೂ ನಾವು ಮಿಸ್ ಮಾಡ್ಕೊಂಡಿದ್ವಿ, ಬಟ್ ಆ ಮ್ಯಾಚಲ್ಲಿ ಗೆದ್ದಿದ್ವಿ. ಬಟ್ ಲಾಸ್ಟ್ ಮ್ಯಾಚಲ್ಲಿ ಅದು ಆಗಲಿಲ್ಲ. ಹ್ಯಾಸಲ್ವುಡ್ ಎಲ್ಲವನ್ನೂ 10 ವಿಕೆಟ್ ಅವರೇ ತೊಗೊಂಡ್ಬಿಡ್ತಾರೆ, ಇಲ್ಲ ತುಂಬ ರನ್ ಕಂಟ್ರೋಲ್ ಮಾಡ್ತಾರೆ ಅಂತ ಅಲ್ಲ. ಅಂತಹ ಒಬ್ಬ ಬೌಲರ್ ಇದ್ದಾಗ ಎದುರಾಳಿಗೆ ಒಂದು ಸ್ವಲ್ಪ ಈತನ ಒಂದು ಸ್ವಲ್ಪ ನೋಡ್ಕೊಂಡು ಆಡೋಣ ಅಂದಾಗ ವಿಕೆಟ್ಸ್ಗಳು ಕಳ್ಕೊಬೋದು, ಅಥವಾ ಆ ಓವರಲ್ಲಿ ರನ್ಗಳು ಕಡಿಮೆ ಬರ್ಬೋದು. ಮತ್ತು ಡೆತ್ ಓವರ್ಸಲ್ಲಿ ನೋಡಿ, ನೀವು ಪ್ರತಿ ಪಂದ್ಯದಲ್ಲಿ ಅವರು ಆಡಿದಾಗಲೂ ಕೂಡ 7 ಈಚ್ ರನ್ನೇ ಕೊಟ್ಟಿದ್ದಾರೆ, ಕಡಿಮೆನೇ ಕೊಟ್ಟಿದ್ದಾರೆ, ಅದಕ್ಕಿಂತ ಅದ್ರ ಮೇಲ್ಗಡೆ ಕೊಟ್ಟಿಲ್ಲ ಡೆತ್ ಓವರ್ಸ್ನಲ್ಲಿ. ಅದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ನಮಗೆ. ಯಾಕಂದರೆ ಲಾಸ್ಟ್ ಮ್ಯಾಚಲ್ಲಿ 15 ರನ್ಗಳೆಲ್ಲ ಹೋಗ್ಬಿಡ್ತು, ಹಂಗೆ ರನ್ಗಳು ಗುಡ್ಡೆನೇ ಹಾಕ್ಬಿಟ್ರು ಅವರು. ಬಟ್ ಲಾಸ್ಟ್ ಮ್ಯಾಚಲ್ಲಿ ಆ ಒಂದು ಭಯ ಇತ್ತಲ್ಲ ನಮಗೆ, ಬಾಲಿಂಗ್ ಹೋಯ್ತು ಅಂತ ಹೇಳಿ, ಅದನ್ನು ಮರೆಸೋದಕ್ಕೆ ಹ್ಯಾಸಲ್ವುಡ್ ಬಂದಿದ್ದು ನಮಗೆ ಲಾಭ ಆಗೇ ಆಗುತ್ತೆ. ಆತನಂತ ಬಾಲರ್ ಇದ್ದಾಗ ಒಂದು ತಂಡ ತುಂಬ ಸ್ಟ್ರಾಂಗ್. ಯಾಕೆಂದರೆ ಸ್ಟಾರ್ಕ್ ಅಂತ ಬಾಲರು, ಬೂಮ್ರಾ ಅಂತ ಬಾಲರು, ಇಂಥವ್ರು ಎಲ್ಲ ಹೇಗಿದೆ ಅಂತಂದರೆ ಎದುರಾಳಿನ ಹೆಸರಿಂದನೇ ಒಂದು ಸ್ವಲ್ಪ ಕೆಡಿಸುತ್ತೆ. ಈತನನ್ನು ಒಂದು ಸ್ವಲ್ಪ ನೋಡ್ಕೊಂಡು ಆಡೋಣ ಅಂತ ಹೇಳಿ. ಹಾಗೆ ಹ್ಯಾಸಲ್ವುಡ್ ಭುವಿದು ಹಾಗೆ ಇತ್ತಪ್ಪ. ಭುವಿ ಯಾಕೆ ಆ ಸ್ವಿಂಗೇ ಮರ್ತು ಬಿಟ್ಟಿದ್ದಾರೆ. ಭುವಿ ಏನೋ ಭಾರತ ಬಾಲರ್ ಥರ ಮಾಡ್ತಾ ಇದ್ದಾರೆ. ದಯಾಳ್ ಚೆನ್ನಾಗೇ ಮಾಡ್ತಾ ಇದ್ದಾರೆ. ಅದರಲ್ಲಿ ಹ್ಯಾಸಲ್ವುಡ್ ಕೂಡ್ಕೊಂಡ್ರೆ ಸುಯೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ನಮ್ಮ ಬಾಲಿಂಗ್ ಸ್ಟ್ರಾಂಗ್ ಆಗುತ್ತೆ. ಖಂಡಿತವಾಗ್ಲೂ ಹ್ಯಾಸಲ್ವುಡ್ ಬಂದಿದ್ದು ಒಂದು ಆನೆ ಬಲ ನಮಗೆ. ಎಸ್, ಇನ್ನು ಇಷ್ಟೊತ್ತು ನಮ್ಮ ಡಿಸ್ಕಷನಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಇವತ್ತು ಪಂಜಾಬ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ಮುಖಾಮುಖಿ ಆಗ್ತಿದ್ದಾರೆ. ಯಾರು ಗೆಲ್ತಾರೆ, ಏನಾಗುತ್ತೆ, ಇದರಿಂದ RCBಗೆ ಪ್ಲಸ್ ಆಗುತ್ತಾ, ಇದೆಲ್ಲವನ್ನ ಕಾದ್ ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.